ಬಾವಿಯಲ್ಲಿ ಐಸ್ ಕ್ರೀಮ್ ಬೇಳೆ. ಚಿಚುಕಾಗಿಯ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತು. ಅವಳು ಸರಿಯಾದ ಜಿಪುಣಿ. ಎಲ್ಲರ ಹತ್ರನೂ ಏನಾದ್ರೂ ಫ್ರೀಯಾಗಿ ತಗೊಳ್ಬೇಕು ಅಂತ ಅಂದ್ಕೊಳ್ತಾಳೆ ಹೊರತು ಅವಳು ಯಾರಿಗೂ ಯಾವಾಗ್ಲೂ ಏನು ಕೊಟ್ಟಿದ್ದೇ ಇಲ್ಲ. ಒಂದಿನ ಮಧ್ಯಾಹ್ನದ ಸಮಯ ಚಿಚ್ಚು ಅಡವಿಗೆ ಸೌದೆ ತಗೊಂಡ್ ಬರೋದಕ್ಕೋಸ್ಕರ ಹೋದಾಗ ಅಲ್ಲಿ ಪಳಪಳ ಅಂತ ಜೊಲಿತಾ ಇರುವ ಒಂದ್ ಕಡ್ಡಿನ ನೋಡದ್ಲು. ಅದನ್ನ ನೋಡಿದ ಚಿಚುಕಾಗೆ, ಅರೆ, ಏನ್ ಈ ಸೌದೆ ನೋಡ್ಲಿಕ್ಕೆ ಪಳಪಳ ಅಂತ ಹೊಳಿತಾ ಇದೆ. ಇದು ಸಾಧಾರಣವಾದ ಸೌದೆ ಅಲ್ಲ. ಇದನ್ನ ತಗೊಂಡೋಗಿ ಮಾರಿದ್ರೆ ಒಳ್ಳೆ ಹಣ ಸಿಗುತ್ತೆ. ಅಥವಾ ನಾನು ಅಡಿಗೆ ಮಾಡುವಾಗ ಒಲೆಗೆ ಉರ್ಸಕ್ಕೆ ಇಟ್ಕೊಂಡ್ರೆ ಕೂಡ ಉಪಯೋಗಕ್ಕೆ ಬರುತ್ತೆ. ಆವಾಗ ಆ ಮಾಂತ್ರಿಕ ಕಡ್ಡಿ ಈ ರೀತಿ ಹೇಳ್ತು. ಏ ಚಿಚ್ಚುಕಾಗೆ, ನನ್ನ ತಗೊಂಡೋಗಿ ಒಲೆ ಉರಿಸ್ತೀಯಾ? ನಾನು ಸಾಧಾರಣವಾದ ಸೌದೆ ಅಲ್ಲ, ಮಂತ್ರದ ಸೌದೆ. ನಿನಗೇನ್ ಬೇಕು ಅಂತ ಕೇಳು, ನನ್ನಿಂದ ಕೊಡಲು ಸಾಧ್ಯ. ಚಿಚ್ಚು ಅದನ್ನ ಕೇಳಿ ಭಯದಿಂದ, ಅಯ್ಯಯ್ಯೋ, ಸೌದೆ ಮಾತಾಡ್ತಾ ಇದೆ. ಹಾಗಾದ್ರೆ ಇದು ಸೌದೆ ಅಲ್ಲ, ದೆವ್ವ. ಅಯ್ಯಯ್ಯೋ, ನನ್ನ ಬಿಟ್ಬಿಡು. ಅಯ್ಯೋ ಚಿಚ್ಚು, ನನ್ನ ನೋಡಿ ಭಯಪಡ್ಬೇಡ. ನಾನು ದೆವ್ವ ಏನಲ್ಲ, ನಾನು ಮಂತ್ರದ ಸೌದೆ ಅಷ್ಟೇ. ನಿನಗೇನ್ ಬೇಕಾದ್ರೂ ಕೊಡ್ತೀನಿ. ಹಣ, ಚಿನ್ನ ಅಥವಾ ವಸ್ತ್ರಾಭರಣನ. ಚಿಚುಕಾಗೆ ತುಂಬಾ ಆಶ್ಚರ್ಯದಿಂದ, ಏನೋ ನೀನ್ ಹೇಳೋದು ನಿಜಾನಾ? ನನಗೆ ಹಣ, ಚಿನ್ನಾಭರಣ ಎಲ್ಲನೂ ಕೊಡ್ತೀಯಾ? ಹಾಗಾದ್ರೆ ನನಗೆ ಚಿನ್ನ ಕೊಡು. ನಾನು ಈ ಊರಿಗೇನೆ ರಾಣಿ ಆಗ್ಬೇಕು. ಚಿಚ್ಚು, ಯಾಕೆ ನೀನು ಅವಸರ ಪಡ್ತಾ ಇದ್ದೀಯಾ? ನೀನ್ ಕೇಳಿದ್ದೆಲ್ಲ ನಾನು ಕೊಡ್ಬೇಕು ಅಂದ್ರೆ ಮೊದ್ಲು ನಾನು ಏನ್ ಹೇಳ್ತೀನೋ ಅದನ್ನ ನೀನು ಮಾಡ್ಲೇಬೇಕಾಗುತ್ತೆ. ಏನು? ನೀನ್ ಹೇಳೋ ಒಳ್ಳೆ ಕೆಲ್ಸ ನಾನ್ ಮಾಡ್ಬೇಕಾ? ಅದೇನು ಒಳ್ಳೆ ಕೆಲ್ಸ? ನಾನು ಯಾವಾಗ್ಲೂ ಒಳ್ಳೆ ಕೆಲ್ಸ ತಾನೇ ಮಾಡೋದು. ನನ್ ಚಿನ್ನುಗೆ ಕೂಡ ಊಟ ಕೊಡ್ತೀನಿ. ಮೊದ್ಲು ನನಗೆ ನೀನು ಚಿನ್ನ ಕೊಡು. ಇಲ್ಲಿ ನೋಡು ಚಿಚ್ಚು, ನೀನು ಸರಿಯಾದ ಜಿಪುಣಿ ಅಂತ ಈ ಊರಲ್ಲಿರುವ ಜನರು ಎಲ್ಲರೂ ಹೇಳ್ತಾ ಇದ್ದಾರೆ. ನೀನು ಜಿಪುಣಿಯಲ್ಲ, ನೀನು ಒಳ್ಳೆಯವಳು. ಈ ಊರಿನವರಿಗೆ ಒಳ್ಳೆ ಭೋಜನ ಕೂಟವನ್ನು ಏರ್ಪಾಡು ಮಾಡಿ ಹೊಟ್ಟೆ ತುಂಬಾ ಊಟ ಕೊಟ್ರೆ ನೀನ್ ಕೇಳಿದ್ನ ನಾನ್ ಕೊಡ್ತೀನಿ. ನಿನಗೆ ಬೇಕಾಗಿದ್ದನ್ನು ಕೊಡ್ತೀನಿ. ಚಿಚು ಅವಳ ಮನ್ಸಲ್ಲಿ, ಏನು? ಊರಲ್ಲಿರೋ ಎಲ್ಲ ಜನರಿಗೂ ಊಟ ಕೊಡ್ಬೇಕಾ? ಅಷ್ಟೊಂದು ಹಣಕ್ಕೆ ನಾನೆಲ್ಲ ಹೋಗೋದು? ಅವರಿಗೆಲ್ಲ ಊಟ ಕೊಟ್ರೆ ನನ್ನ ಮನೆಯಲ್ಲಿರುವ ಅಕ್ಕಿ, ಎಣ್ಣೆ ಎಲ್ಲ ಖಾಲಿ ಆಗುತ್ತೆ. ಹಾಗಂತ ಯೋಚನೆ ಮಾಡಿ, ಸರಿ, ಒಂದ್ಸಲ ಇಲ್ಲದವರಿಗೆ ಕೊಟ್ರೆ ಈ ಮಾಯದ ಸೌದೆ ಖಂಡಿತವಾಗಿ ನನಗ್ ಬೇಕಾಗಿರೋದ್ನ ನನಗ್ ಕೊಡುತ್ತೆ. ಸರಿ, ಇದು ಖಂಡಿತವಾಗಿ ಒಂದು ಒಳ್ಳೆ ಡೀಲೇ. ಹಾಗಂತ ಮನ್ಸಲ್ಲಿ ಅಂದ್ಕೊಂಡು ಹೊರಗಡೆ ಮಾತ್ರ, ಸರಿ ಸೌದೆಯೇ, ನೀನು ಹೇಳಿದ ರೀತಿ ಊರಿನ ಜನರಿಗೆ ನಾನು ಊಟ ಕೊಡ್ತೀನಿ. ಅದೇ ರೀತಿ ನೀನು ಕೂಡ ನಾನು ಕೇಳಿದ್ನ ಖಂಡಿತ ಮಾಡ್ಕೊಡ್ಬೇಕು. ಸರಿ ಚಿಚ್ಚು, ನಾನು ಕೊಡ್ತೀನಿ. ಖಂಡಿತ ನೀನೆಲ್ಲರನ್ನ ಹೋಗಿ ಕರಿ. ಚಿಚುಕಾಗಿ ಆ ಮಾಂತ್ರಿಕ ಕೋಲನ್ನ ಜೋಪಾನವಾಗಿ ಮನೇಲಿಟ್ಬಿಟ್ಟು ಆಮೇಲೆ ಅಲ್ಲಿಂದ ಟುನಿಗುಬಚ್ಚಿಯ ಮನೆಗೆ ಬಂತು. ಟುನಿಗುಬಚ್ಚಿಯ ಮನೆಯಲ್ಲಿ ಮಹಿಹದ್ದು ಹಾಗೂ ಚೋಟುಗಿಳಿ ಇಬ್ರು ಕೂಡ ನಿಂತ್ಕೊಂಡಿದ್ರು. ಅವರನ್ನ ನೋಡಿ ಚಿಚುಕಾಗೆ ನಗುತ್ತಾ, ತುನಿ, ಚೋಟು, ಮಗಿ, ಒಳ್ಳೇದಾಯ್ತು. ನೀವೆಲ್ಲರೂ ಇಲ್ಲೇ ಇದ್ದೀರಾ? ನಾನು ನಿಮ್ನನೇ ಹುಡ್ಕೊಂಬರ್ತಿದ್ದೀನಿ. ಏನ್ ಚಿಚ್ಚು ಹೇಳ್ತಾ ಇದ್ದೀಯಾ? ನಮ್ನ ಹುಡ್ಕೊಂಬರ್ತಿದೀಯಾ? ಯಾಕೆ? ಯಾರ ಜೊತೆ ಜಗಳನಾ? ಜಗಳ ಇಲ್ಲ, ಏನೂ ಇಲ್ಲ. ಇವತ್ತು ನಿಮ್ಮೆಲ್ಲರಿಗೂ ನನ್ನ ಮನೆಯಲ್ಲಿ ಭೋಜನ ಕೂಟವನ್ನು ಏರ್ಪಾಡು ಮಾಡಿದ್ದೀನಿ. ಎಲ್ಲರೂ ಮಕ್ಕಳನ್ನ ಕರ್ಕೊಂಡು ಖಂಡಿತ ಬರ್ಬೇಕು. ಏನು? ಏನ್ ಹೇಳ್ತಾ ಇದೀಯಾ ಚಿಚ್ಚು? ಪಾರ್ಟಿನ? ಅದು ನೀನು ನಮಗೆ ಕೊಡ್ತಾ ಇದೀಯಾ? ಇವತ್ತು ಏನು ಸೂರ್ಯ ಬೇರೆ ಕಡೆ ಉದಯ ಆಗ್ಬಿಟ್ನಾ? ನಮ್ಮಿಂದ ನಂಬಕ್ಕೆ ಆಗ್ತಾ ಇಲ್ಲ. ಮಹಿಹದ್ದು ಸಂದೇಹದಿಂದ, ಹೌದು ಚಿಚ್ಚು, ನೀನು ಯಾರಿಗೂ ಒಂದು ಗ್ಲಾಸ್ ಟೀ ಕೂಡ ತೆಗೆದು ಕೊಡೋದಿಲ್ಲ. ಅಂಥದ್ರಲ್ಲಿ ಎಲ್ಲರಿಗೂ ಭೋಜನ ಕೂಟವನ್ನು ಏರ್ಪಾಡು ಮಾಡಿದೀಯಾ ಅಂದ್ರೆ ಇದರ ಹಿಂದೆ ಏನಾದ್ರೂ ಒಂದು ಸೂಕ್ಷ್ಮ ಇದೆಯಾ? ಅಯ್ಯಯ್ಯೋ ಮಗಿಯವರೇ, ನನ್ನ ಮಾತು ಕೇಳಿ, ನನ್ನನ್ನು ನಂಬಿ. ನಾನಿವಾಗ ಒಳ್ಳೆಯವಳಾಗಿದ್ದೀನಿ. ನಾಳೆ ವೆಜ್ ಮಾತ್ರ ಅಲ್ಲ, ನಾನ್ ವೆಜ್ ಕೂಡ ಇದೆ. ಅದ್ರ ಜೊತೆಗೆ ಸ್ವೀಟಲ್ಲಿ ಪಾಯಸ, ಲಡ್ಡು ಎಲ್ಲನೂ ಇದೆ. ಎಲ್ಲರೂ ಬಂದ್ಬಿಡಿ, ನಾನು ಹೋಗಿ ಎಲ್ಲರನ್ನ ಕರಿಬೇಕು. ಹಾಗಂತ ಹೇಳಿ ಚಿಚುಕಾಗೆ ಅಲ್ಲಿಂದ ಹೋದ್ಲು. ಅವಳು ಹೇಳಿದ್ದನ್ನ ನಂಬಕ್ಕಾಗ್ದೆ ಎಲ್ರೂ ಒಬ್ರು ಮುಖಾನ ಒಬ್ರು ಆಶ್ಚರ್ಯದಿಂದ ನೋಡ್ಕೊಂಡ್ರು. ಮರುದಿನ ಬೆಳಗ್ಗೆನೆ ಎದ್ದು ಚಿಚುಕಾಗೆ ಊರಿನಲ್ಲಿದ್ದ ಎಲ್ಲ ಪಕ್ಷಿಗಳಿಗೋಸ್ಕರ ಎಲ್ಲ ವಸ್ತುಗಳನ್ನ ತಗೊಂಡ್ ಬಂದು ಆಹಾರ ತಯಾರು ಮಾಡ್ತಾ ಇದ್ಲು. ಮಧ್ಯಾಹ್ನದ ಸಮಯ ಎಲ್ಲ ಪಕ್ಷಿಗಳು ಚಿಚುಕಾಗಿಯ ಮನೆಗೆ ಊಟಕ್ಕೋಸ್ಕರ ಬಂದ್ರು. ಅಮ್ಮ, ಚಿಚ್ಚು ಅತ್ತೆ ಮನೆ ನೋಡ್ದ? ಅಡಿಗೆ ವಾಸನೆ ಘಮ ಘಮ ಅಂತ ಬರ್ತಾ ಇದೆ. ಈ ಸ್ಮೆಲ್ಲಿಗೆ ನನಗೆ ಹಸಿವು ಜಾಸ್ತಿ ಆಗ್ತಿದೆ. ಹೌದು ಬುಜ್ಜಿ, ನನಗೆ ಇವಾಗ್ಲೇ ತಿನ್ಬೇಕು ಅನ್ಸುತ್ತೆ. ಬನ್ನಿ ಬನ್ನಿ, ಎಲ್ಲರೂ ಒಳಗೆ ಬನ್ನಿ. ಎಲ್ಲರೂ ಬಂದು ಒಳಗ್ ಕೂತ್ಕೊಳ್ಳಿ. ಚಿನ್ನು, ಮೊದ್ಲು ಎಲ್ರಿಗೂ ಕುಡಿಯಕ್ ನೀರ್ ಕೊಡು. ಆವಾಗ ಚಿನ್ನು ಅಲ್ಲಿಗೆ ಬಂದು, ಬಂದೆ ಅಮ್ಮ. ಇವತ್ತು ನಿಜವಾಗ್ಲೂ ನಮ್ಮಮ್ಮನಿಗೆ ಏನಾಯ್ತು? ನನಗೇನೆ ಊಟ ಕೊಡೋದಿಲ್ಲ, ಅಂಥದ್ರಲ್ಲಿ ಇವತ್ತು ಎಲ್ರಿಗೂ ಊಟ ಕೊಡ್ತಿದ್ದಾರೆ. ಏನ್ ಚಿಚ್ಚು, ಇಷ್ಟೊಂದು ಐಟಮ್ ಮಾಡಿದೀಯಾ? ದಮ್ ಬಿರಿಯಾನಿ, ಚಿಕನ್ನು, ಮಟನು, ಪನ್ನೀರು ಅಂತ ಇಷ್ಟೊಂದು ಐಟಮ್ಗಳನ್ನ ಮಾಡಿದೀಯಾ? ಇದನ್ನ ನೋಡಿದ್ರೆ ಮದುವೆ ಐಟಮ್ ರೀತಿ ಇದೆ. ಇದೆಲ್ಲದಕ್ಕೂ ನಿಂದೇ ಹಣನಾ? ಹೌದು ತುನಿ, ಎಲ್ಲದಕ್ಕೂ ನಂದೇ ಹಣ. ಬನ್ನಿ ಬನ್ನಿ, ಎಲ್ರು ಇವತ್ತು ಹೊಟ್ಟೆ ತುಂಬಾ ಊಟ ಮಾಡ್ಬೇಕು. ಚಿನ್ನು, ಎಲ್ರಿಗೂ ಚೆನ್ನಾಗಿ ಬಡಿಸೋ.
ಮಹಿಕಳಿಗೆ ಬಿರಿಯಾನಿ ಸಾಪ್ಟು. ವಾವ್ ಚಿಚ್ಚು, ಇವತ್ತು ಬಿರಿಯಾನಿ ತುಂಬಾ ಸೂಪರ್ ಆಗಿದೆ. ನೀನಾ ಇಷ್ಟು ಚೆನ್ನಾಗಿ ಅಡಿಗೆ ಮಾಡಿರೋದು? ಇವತ್ತು ಬಿರಿಯಾನಿನ ನಾನು ಹೊಟ್ಟೆ ತುಂಬಾ ಊಟ ಮಾಡ್ತೀನಿ. ಹೌದು ಚಿಚ್ಚು, ಇವತ್ತು ಬಿರಿಯಾನಿನ ನಾನು ಕೂಡ ಹೊಟ್ಟೆ ತುಂಬಾ ಊಟ ಮಾಡ್ತೀನಿ. ಬಿರಿಯಾನಿ ತುಂಬಾ ಚೆನ್ನಾಗಿದೆ. ಡಯಟ್ ನ ಮರ್ತು ತಿಂತೀನಿ ಇವತ್ತು. ಚಿಚ್ಚು ಆಂಟಿ, ನನಗೆ ಸ್ವೀಟು ಇನ್ನೆರಡು ಕೊಡಿ, ರುಚಿ ತುಂಬಾನೇ ಚೆನ್ನಾಗಿದೆ. ತಗೊಳಮ್ಮ. ತಿನ್ನಿ ತಿನ್ನಿ, ನೀವು ಎಷ್ಟು ತಿಂತೀರೋ ನನಗೆ ಅಷ್ಟೊಂದು ಆ ಮಂತ್ರದ ಸೌದೆ ಎಲ್ಲನೂ ಕೊಡುತ್ತೆ. ನಾಳೆಯಿಂದ ನಾನೇ ಕೋಟೀಶ್ವರಿ. ಪಕ್ಷಿಗಳು ಎಲ್ರೂ ಕೂಡ ಹೊಟ್ಟೆ ತುಂಬಾ ಊಟ ಮಾಡಿದ್ರು. ಚಿಚ್ಚು ಅವ್ರೆಲ್ಲರಿಗೂ ಕೂಡ ಪ್ರೀತಿಯಿಂದ ಅನ್ನ ಹಾಕ್ತಾ ಇದ್ಲು. ಎಲ್ರೂ ಹೊಟ್ಟೆ ತುಂಬಾ ಊಟ ಮಾಡಿ ಮನಸಾರೆ ಅವಳನ್ನ ಹೊಗಳಿ ಅಲ್ಲಿಂದ ಅವ್ರವ್ರ ಮನೆಗೆ ಹೋದ್ರು. ಆ ದಿನ ರಾತ್ರಿಯ ಸಮಯ ಎಲ್ರೂ ಊರಲ್ಲಿ ನಿದ್ರೆ ಮಾಡ್ತಾ ಇದ್ದಾಗ ಚಿಚುಕಾಗೆ ಮನೆಯೊಳಗಡೆ ಜೋಪಾನವಾಗಿಟ್ಟಿದ್ದ ಆ ಮಾಂತ್ರಿಕ ಕೋಲನ್ನ ತಗೊಂಡು ಯಾರಿಗೂ ಗೊತ್ತಿಲ್ಲದೆ ಮನೆಯ ಮಹಡಿಗೆ ಹೋದ್ಲು. ಅಲ್ಲಿ ಚಿಚುಕಾಗೆ ಸಂತೋಷದಿಂದ, ಮಾಯದ ಸೌದೆ, ಮಾಯದ ಸೌದೆ, ಇವತ್ತು ನಾನು ನಮ್ಮ ಊರಲ್ಲಿರುವ ಎಲ್ರಿಗೂ ನೀನು ಹೇಳಿದ ಹಾಗೆ ದೊಡ್ಡ ಭೋಜನಕೂಟವನ್ನು ಏರ್ಪಾಡು ಮಾಡಿದ್ದೀನಿ. ಎಲ್ಲರೂ ಹೊಟ್ಟೆ ತುಂಬಾ ಊಟ ಮಾಡಿದರೆ. ನೀನು ಹೇಳಿದ ರೂಲ್ ಸರಿಯಾಯ್ತು ಅಲ್ವಾ? ಆವಾಗ ಮಾಂತ್ರಿಕ ಕೋಲು, ಚಿಚ್ಚುಕಾಗೆ, ಇವತ್ತು ನೀನು ನಿನ್ನ ಜಿಪಣತನವನ್ನು ಬಿಟ್ಟು ಎಲ್ಲರ ಹೊಟ್ಟೆಯನ್ನು ತುಂಬಿಸಿದೀಯಾ. ನೀನು ಯಾವಾಗ್ಲೂ ಏನ್ ಕೊಡ್ತೀಯ ಅಂತ ಕೇಳ್ತೀಯಲ್ವಾ? ಇವಾಗ ಕೇಳು, ನಿನಗೆ ಏನ್ ಬೇಕು? ಚಿಚುಕಾಗೆ ತುಂಬಾ ಯೋಚನೆ ಮಾಡಿ, ಇಲ್ಲಿ ನೋಡು ಮಂತ್ರದ ಸೌದೆಯೇ, ನಾನು ಎಷ್ಟೋ ದಿನದಿಂದ ಐಸ್ ಕ್ರೀಮ್ ವ್ಯಾಪಾರವನ್ನು ಮಾಡ್ಬೇಕು ಅಂತ ಕಾಯ್ತಾ ಇದ್ದೀನಿ. ಅದರಿಂದ ಇವತ್ ನೀನ್ ನನಗೆ ಐಸ್ ಕ್ರೀಮ್ ಬೇಕಾದ ಸಕ್ಕರೆ, ಹಾಲು, ಐಸ್ ಕ್ರೀಮ್ ಅನ್ನು ಕೊಡು. ನಾನು ಐಸ್ ಕ್ರೀಮ್ ವ್ಯಾಪಾರ ಮಾಡ್ಕೋತೀನಿ. ಐಸ್ ಕ್ರೀಮ್ ಸಾಕು ಅಂತ ಹೇಳ್ತೀಯಾ? ಒಂದು ಬಾಕ್ಸ್ ಐಸ್ ಕ್ರೀಮ್ ಕೊಟ್ರೆ ಸಾಕಾ ನಿಂಗೆ? ಇಲ್ಲ ಇಲ್ಲ, ನೀನು ನನಗೆ ಐಸ್ ಕ್ರೀಮ್ ಅನ್ನು ಮಾತ್ರ ಕೊಟ್ಬಿಟ್ರೆ ನಾನು ಪ್ರತಿದಿನ ಹೇಗೆ ವ್ಯಾಪಾರ ಮಾಡೋದು? ಅದು ಖಾಲಿ ಆಗುತ್ತೆ ಅಲ್ವಾ? ಅದಕ್ಕೆ ಯಾವತ್ತೂ ಖಾಲಿ ಆಗದ ರೀತಿ ಐಸ್ ಕ್ರೀಮ್ ಮರವನ್ನು ಕೊಡು. ಐಸ್ ಕ್ರೀಮ್ ನ ನಾನು ಆ ಮರದಿಂದ ಕುಯ್ತಾ ಐಸ್ ಕ್ರೀಮ್ ಉತ್ಪತ್ತಿ ಆಗ್ತಾ ಇರ್ಬೇಕು. ಆ ಐಸ್ ಕ್ರೀಮ್ ಅನ್ನು ಮಾರಿ ನಾನು ದೊಡ್ಡ ಕೋಟೀಶ್ವರಿ ಆಗ್ಬೇಕು. ಮಾಂತ್ರಿಕ ಕೋಲು ನಗುತ್ತಾ, ಚಿಚ್ಚು, ನೀನು ತುಂಬಾ ಬುದ್ಧಿವಂತಿಕೆ. ನೀನು ಕೇಳಿದ ಹಾಗೆ ಮಂತ್ರದ ಗಿಡವನ್ನು ಕೊಡ್ತೀನಿ. ಮಾಂತ್ರಿಕ ಕೋಲು ಅಂದವಾಗಿರುವ 2 ಗಿಡಗಳನ್ನ ಸೃಷ್ಟಿ ಮಾಡಿ ಅದನ್ನ ಚಿಚುವಿಗೆ ಕೊಟ್ಟಿತ್ತು. ಚಿಚ್ಚು, ನೀನು ಕೇಳಿದ ಹಾಗೇನೆ ನಾನು ಈ ಮಂತ್ರದ ಗಿಡವನ್ನು ಕೊಡ್ತಾ ಇದ್ದೀನಿ. ಇದನ್ನು ಎಲ್ಲಾದ್ರೂ ಹೋಗಿ ನೆಡು. ಇದರಿಂದ ನಾಳೆನೆ ಐಸ್ ಕ್ರೀಮ್ಗಳು ಬೆಳೆಯಲಾರಂಭಿಸುತ್ತೆ. ಚಿಚುಕಾಗೆ ಸಂತೋಷದಿಂದ, ನಾನ್ ಕೇಳಿದ ರೀತಿ ನನಗೆ ಐಸ್ ಕ್ರೀಮ್ ಮರನ ಕೊಟ್ಬಿಟ್ಟೆ. ಇದನ್ನ ತಗೊಂಡೋಗಿ ನಾನು ಎಲ್ಲಿ ನಡೋದು? ನನಗೊಂದು ಐಡಿಯಾ. ನನ್ ಮನೆ ಹತ್ರ ಒಂದು ದೊಡ್ಡ ಬಾವಿ ಇದೆ. ನಾನು ಅದ್ರೊಳಗೆ ನೀರಿಲ್ಲ. ಈ ಗಿಡವನ್ನು ತಗೊಂಡೋಗಿ ಅದ್ರೊಳಗೆ ನೆಡ್ತೀನಿ. ಐಸ್ ಕ್ರೀಮ್ ಬೆಳೆದ್ರೂ ಕೂಡ ಅದ್ರೊಳಗೆ ಇರುತ್ತೆ. ಅದ್ರೊಳಗೆ ಯಾರು ಕೂಡ ಬರೋದಿಲ್ಲ. ಐಸ್ ಕ್ರೀಮ್ ನ ಕುಯ್ದು ಆಮೇಲೆ ನಾನು ವ್ಯಾಪಾರ ಮಾಡ್ಬೋದು. ಚಿಚುಕಾಗಿ ಸಂತೋಷದಿಂದ 2 ಗಿಡಗಳನ್ನ ತಗೊಂಡು ಅವಳ ಹೊಲದಲ್ಲಿ ಬತ್ತಿ ಹೋಗಿರುವ ಬಾವಿಗೆ ಹೋಗಿ ಅಲ್ಲಿ ಆ 2 ಗಿಡಗಳನ್ನ ಇಟ್ಲು. ಆಮೇಲೆ ಜೋಪಾನವಾಗಿ ಬಾವಿಯಿಂದ ಹೊರಗಡೆ ಬಂದು ಮನೆಗ್ ಬಂದು ಚೆನ್ನಾಗಿ ಮಲಗಿ ನಿದ್ರೆ ಮಾಡಿದ್ಲು. ಮರುದಿನ ಬೆಳಗಾದ ತಕ್ಷಣ ಚಿಚುಕಾಗೆ ಎದ್ದು ಅವಳ ಬಾವಿಗೆ ಹೋಗಿ ನೋಡಿದಾಗ ಅಲ್ಲಿರುವ ದೃಶ್ಯವನ್ನು ನೋಡಿ ಅವಳು ತುಂಬಾನೇ ಆಶ್ಚರ್ಯಪಟ್ಲು. அட உண்மையிலேயே மேஜிக் தானே, எவ்வளவு பெரிய மரம் வளர்ந்திருக்கு. ಬಾವಿಯಲ್ಲಿ ದೊಡ್ಡ ದೊಡ್ಡ ಮರಗಳು ಬೆಳೆದಿತ್ತು. ಆದ್ರೆ ಆ ಮರಗಳಲ್ಲಿ ಹಣ್ಣುಗಳಿಲ್ಲ. ಅದಕ್ಕೆ ಬದಲು ಐಸ್ ಕ್ರೀಮ್ ಬೆಳೆದಿತ್ತು. ಕಪ್ ಐಸ್ ಕ್ರೀಮ್ಸ್, ಸ್ಟಿಕ್ ಐಸ್ ಕ್ರೀಮ್ಸ್, ಕೋನ್ ಐಸ್ ಕ್ರೀಮ್ಸ್, ಈ ತರ ತರತರದ ಐಸ್ ಕ್ರೀಮ್ಗಳು. ಆ ಐಸ್ ಕ್ರೀಮ್ಗಳು ನೋಡಕ್ಕೆ ತುಂಬಾ ಚೆನ್ನಾಗಿತ್ತು. ಚಿಚುಕಾಗೆನ ಅದನ್ನ ನೋಡಿ ಸಂತೋಷ ಪಟ್ಲು. ಚಿಚುಕಾಗೆ ತುಂಬಾನೇ ಸಂತೋಷದಿಂದ, ನಾನು ನೆನೆಸಿದ್ದು ಇವತ್ತು ನಡೆಯುತ್ತೆ. ನಾನು ಕೋಟೀಶ್ವರಿ ಆಗ್ತೀನಿ. ಈ ಐಸ್ ಕ್ರೀಮ್ ನ ತಗೊಂಡೋಗಿ ಇವತ್ತಿಂದ ನಾನು ಮಾರಾಟ ಮಾಡ್ತೀನಿ. ಚಿಚುಕಾಗೆ ಬಾವಿಯೊಳಗಡೆ ಇಳಿದು ಆ 2 ಮರದಲ್ಲಿರುವ ಐಸ್ ಕ್ರೀಮ್ಗಳನ್ನ ಕಿತ್ತು ಬುಟ್ಟಿಯಲ್ಲಿ ಹಾಕೊಂಡು ಮನೆಯ ಮುಂದ್ಗಡೆ ಒಂದು ಐಸ್ ಕ್ರೀಮ್ ಗಾಡಿನ ಇಟ್ಕೊಂಡು ಪಕ್ಕದಲ್ಲಿ ಒಂದು ಬೋರ್ಡ್ನು ಇಟ್ಟು ಅದರಲ್ಲಿ ಆ ಐಸ್ ಕ್ರೀಮ್ಗಳನ್ನ ಇಟ್ಟು ವ್ಯಾಪಾರ ಶುರು ಮಾಡಿದ್ಲು. ಇದನ್ನು ನೋಡ್ತಾ ಇದ್ದ ಪಕ್ಷಿಗಳು ಎಲ್ರು ಕೂಡ ತಕ್ಷಣ ಚಿಚುಕಾಗಿಯ ಹತ್ತಿರ ಬಂದ್ರು. ಅಮ್ಮ, ಚಿಚ್ಚು ಆಂಟಿ, ಐಸ್ ಕ್ರೀಮ್ ಅಂಗಡಿನ ಹೊಸದಾಗಿ ಓಪನ್ ಮಾಡಿದ್ದಾರೆ. ಕಲರ್ ಆದ ಐಸ್ ಕ್ರೀಮ್ ಇದೆ. ನನಗೂ ಐಸ್ ಕ್ರೀಮ್ ನ ತೆಗೆದುಕೊಡಿ ಅಮ್ಮ. ಹೌದು ಆಂಟಿ, ಸ್ಟ್ರಾಬೆರಿ ಫ್ಲೇವರ್ ನೋಡ್ಲಿಕ್ಕೇನೆ ತುಂಬಾ ಚೆನ್ನಾಗಿದೆ ಆಂಟಿ. ಹೌದು ಚಿಚ್ಚು, ನಿನ್ನೆ ಅಷ್ಟೇ ನೀನು ಎಲ್ಲರಿಗೂ ಭೋಜನಕೂಟವನ್ನು ಏರ್ಪಾಡು ಮಾಡಿದ್ದೆ. ಇವತ್ತು ಐಸ್ ಕ್ರೀಮ್ ಅಂಗಡಿನ ಹಾಕಿದೀಯ. ಎಲ್ಲಿಂದ ಬಂತು ನಿಂಗ್ ದುಡ್ಡು? ಚಿಚುಕಾಗೆ ಸ್ಟೈಲ್ ಆಗಿ, ತುನಿ, ಅದೆಲ್ಲಾನು ಸೀಕ್ರೆಟ್. ನಾನು ಹೊಸದಾಗಿ ಐಸ್ ಕ್ರೀಮ್ ಅಂಗಡಿನ ಓಪನ್ ಮಾಡಿದೀನಿ. ಐಸ್ ಕ್ರೀಮ್ ಕೇವಲ 20 ರೂಪಾಯಿ ಮಾತ್ರ. ಬೇಕಂದ್ರೆ ತಗೊಳ್ಳಿ, ಇಲ್ಲದಿದ್ರೆ ಹೋಗಿ. ಬಿಸ್ಲಿಗೆ ಗಂಟ್ಲೆಲ್ಲ ಒಣಗ್ತಾ ಇದೆ. ನಮಗೆ ಐಸ್ ಕ್ರೀಮ್ ಬೇಕೇ ಬೇಕು. ತಗೋ, 40 ರೂಪಾಯಿ 2 ಐಸ್ ಕ್ರೀಮ್ ಕೊಡು. ಮಕ್ಕಳು ಆ ಐಸ್ ಕ್ರೀಮ್ ನ ತಿಂದು ತುಂಬಾನೇ ಸಂತೋಷ ಪಟ್ರು. ಅದು ಸಾಧಾರಣ ಐಸ್ ಕ್ರೀಮ್ ಗಿಂತ ತುಂಬಾ ಟೇಸ್ಟ್ ಆಗಿತ್ತು. ವಾವ್, ಚಿಚ್ಚು ಅತ್ತೆ, ಈ ಐಸ್ ಕ್ರೀಮ್ ತುಂಬಾ ಸೂಪರ್ ಆಗಿದೆ. ಇದುವರೆಗೂ ನನ್ನ ಲೈಫ್ ಅಲ್ಲಿ ಈ ರೀತಿ ಐಸ್ ಕ್ರೀಮ್ ನ ನಾನು ತಿನ್ಲೇ ಇಲ್ಲ. ಅತ್ತೆ, ನನಗೆ ಇದೇ ರೀತಿ ಇನ್ನೊಂದು ಚಾಕ್ಲೇಟ್ ಐಸ್ ಕ್ರೀಮ್ ಬೇಕು. ತಗೊಳ್ಳಿ ಹಣ. ಮಹಿ ಹದ್ದು ಐಸ್ ಕ್ರೀಮ್ ತಿಂದು,
ನಿಜನೇ ಚಿಚ್ಚು, ನೀನು ಹೇಳಿದ ರೀತಿ ನಿನ್ನ ಐಸ್ ಕ್ರೀಮ್ ರುಚಿ ತುಂಬಾನೇ ಚೆನ್ನಾಗಿದೆ. ನೀನ್ ನಿಜವಾಗ್ಲೂ ಒಳ್ಳೆ ವ್ಯಾಪಾರವನ್ನ ಆರಂಭಿಸಿದೀಯಾ. ನಿಜವಾಗ್ಲೂ ನಾನು ಬುದ್ಧಿವಂತಿಕೆಯಿಂದ ಮಾಡಿರೋದು. ನನ್ನ ರೀತಿ ಬುದ್ಧಿವಂತಿಕೆ ಯಾರಿಗೂ ಇಲ್ಲ. ಐಸ್ ಕ್ರೀಮಿಗೆ ಮೊದಲು ಹಣ ಕೊಡಿ. ಆ ಊರಿನಲ್ಲಿದ್ದ ಪಕ್ಷಿಗಳು ಎಲ್ರೂ ಕೂಡ ಚಿಚ್ಚು ಗಾಡಿಯ ಹತ್ತಿರ ಕ್ಯೂ ಕಟ್ಟಿ ನಿಂತ್ಕೊಂಡಿದ್ರು. ಚಿಚುಕಾಗೆ ವ್ಯಾಪಾರ ಆ ದಿನ ತುಂಬಾ ಚೆನ್ನಾಗಿ ನಡೀತು. ಹಾಗೆ ಪ್ರತಿದಿನ ಚಿಚುಕಾಗೆ ಬಾವಿಯೊಳಗಡೆ ಇಳಿದು ಅಲ್ಲಿರುವ ಐಸ್ ಕ್ರೀಮ್ಗಳನ್ನ ಕಿತ್ಕೊಂಡ್ ಬಂದು ವ್ಯಾಪಾರ ಮಾಡಿ ಕೈ ತುಂಬಾ ಹಣ ಸಂಪಾದನೆ ಮಾಡ್ತಾ ಇದ್ಲು. ಹಾಗೆ ಚಿಚುಕಾಗೆ ಆ ಮಾಂತ್ರಿಕ ಕೋಲಿನ ಸಹಾಯದಿಂದ ಬಾವಿಯಲ್ಲೇ 2 ಐಸ್ ಕ್ರೀಮ್ ಮರಗಳನ್ನ ಬೆಳೆಸಿ ಅದರಲ್ಲಿ ಸಿಗುವ ಐಸ್ ಕ್ರೀಮ್ಗಳನ್ನ ತಗೊಂಡು ಹೋಗಿ ವ್ಯಾಪಾರ ಮಾಡಿ ಕೈ ತುಂಬಾ ಹಣ ಸಂಪಾದನೆ ಮಾಡಿ ಸಂತೋಷವಾಗಿದ್ಲು. ತರಕಾರಿ ತೋಟದ ಮಧ್ಯ ಚಿಚುಕಾಗೆಯ ಮನೆ. ಈ ಸಲ ಗ್ರಾಮ ಪಂಚಾಯಿತಿಯವರು ಒಂದು ನಿರ್ಧಾರಕ್ಕೆ ಬಂದಿದ್ರು. ಅದೇನಂದ್ರೆ ಆ ಊರಿನಲ್ಲಿರುವ ಒಂದೊಂದು ಪಕ್ಷಿಗೂ ಕೂಡ 1 ಎಕರೆ ಭೂಮಿನ ಕೊಟ್ಟು ಅದರಲ್ಲಿ ತರಕಾರಿ ಗಿಡ ಬೆಳೆಸ್ಬೇಕು ಅಂತ ಹೇಳಿದ್ರು. ಅಲ್ಲಿ ಬೆಳೆಯುವ ತರಕಾರಿಗಳನ್ನ ಅವರೇ ಉಪಯೋಗ ಮಾಡ್ಕೊಳ್ಬಹುದು ಅಂತಾನೋ ಹೇಳಿದ್ರು. ಅದನ್ನು ಕೇಳಿದ ಪಕ್ಷಿಗಳು ಎಲ್ರು ಕೂಡ ತುಂಬಾನೇ ಉತ್ಸಾಹದಿಂದ ತರಕಾರಿನ ಬೆಳೆಸಕ್ಕೆ ಶುರು ಮಾಡಿದ್ರು. ಟೊನಿಗುಬ್ಬಚ್ಚಿ, ಚೋಟಿಗಿಳಿ, ಮಹಿಹದ್ದು 3 ಜನ ಅವ್ರಿಗೆ ಕೊಟ್ಟಿರುವ 1 ಎಕರೆ ಭೂಮಿಯಲ್ಲಿ ಕಷ್ಟಪಟ್ಟು ಟೊಮೆಟೊ, ಬದನೆಕಾಯಿ, ಬೆಂಡೆಕಾಯಿ ಬೆಳೆಸಿದ್ರು. ಆದ್ರೆ ಚಿಚುಕಾಗೆ ಮಾತ್ರ ಅವಳ ಕೆಟ್ಟ ಬುದ್ಧಿ ಜಿಪುಣತನದಿಂದ ಒಂದು ಯೋಚನೆನ ಮಾಡ್ತಾ ಇದ್ಲು. ಹಬ್ಬ, ಈ ಪಂಚಾಯಿತಿ ನಮಗೆ ಒಳ್ಳೆ ಅವಕಾಶವನ್ನು ಕೊಟ್ಟಿದೆ. ಎಲ್ಲರೂ ಅವರವರ ಮನೆ ಹತ್ರನೇ ತರಕಾರಿ ಬೆಳೆದ್ರೆ ಅವ್ರೆಲ್ಲರಿಗೂ ಒಳ್ಳೇದೇ. ಆದ್ರೆ ಪ್ರತಿದಿನ ಇಷ್ಟು ದೂರ ಬಂದು ಗಿಡಗಳಿಗೆ ನೀರ್ ಹಾಕೋದು, ಕಲೆ ತೆಗೆಯೋದು ನನ್ನಿಂದ ಆಗದಿರುವ ಕೆಲಸಪ್ಪ. ಅಷ್ಟು ದೂರದಿಂದ ಬರ್ಬೇಕಲ್ಲ. ಹಾಗಾದ್ರೆ ಈ ತೋಟದ ಮಧ್ಯದಲ್ಲೇ ನಾನು ಮನೆಯನ್ನು ಕಟ್ಟಿಕೊಂಡ್ರೆ ಮನೆಗೆ ಬೇಕಾದ ತರಕಾರಿನ ಪಟ್ಟಂತ ಬಂದು ತೆಗೆದುಕೊಂಡು ಹೋಗಿ ಅಡಿಗೆ ಮಾಡ್ಬೋದು. ಎಷ್ಟು ಚೆನ್ನಾಗಿದೆ ನನ್ನ ಐಡಿಯಾ. ಹಾಗಂತ ಅಂದ್ಕೊಂಡು ಚಿಚುಕಾಗೆಗೆ ಕೊಟ್ಟಿರುವ 1 ಎಕರೆ ಭೂಮಿಯಲ್ಲಿ ಅವಳು ಒಂದು ಮನೇನ ಕಟ್ಕೊಂಡ್ಲು. ಅದರ ಸುತ್ತಮುತ್ತ ಸುಮಾರು ಗಿಡಗಳನ್ನ ಇಟ್ಲು. ಆದ್ರೆ ಯಾವಾಗ್ಲೂ ಆ ಗಿಡಗಳಿಗೋಸ್ಕರ ಅವಳು ಯಾವುದೇ ಕಷ್ಟನೂ ಪಟ್ಟಿದ್ದಿಲ್ಲ. ಅವಳು ಕಟ್ಕೊಂಡಿರುವ ಆ ಮನೆಯಲ್ಲಿ ಮಲ್ಕೊಂಡು ನಿದ್ರೆ ಮಾಡೋದು, ಹಸಿವಾಗುವಾಗ ಅಕ್ಕದ ಪಕ್ಕದ ಭೂಮಿಯಲ್ಲಿ ಪಕ್ಷಿಗಳು ಕಷ್ಟಪಟ್ಟು ಬೆಳೆಸಿರುವ ಟೊಮೆಟೊ, ಬದನೆಕಾಯಿ ಎಲ್ಲಾನು ಕೊಯ್ಕೊಂಡು ತಿನ್ನೋದು. ಇದನ್ನ ನೋಡ್ತಾ ಇದ್ದ ಉಳಿದ ಪಕ್ಷಿಗಳಿಗೆ ಅವಳ ಮೇಲೆ ತುಂಬಾನು ಕೋಪ ಬಂತು. ಏನ್ ಮಗಿಯವ್ರೆ ಇದು? ಚಿಚ್ಚುನ ನೋಡಿದ್ರಾ? ನಾವು ಮಾತ್ರ ಹಗಲು ರಾತ್ರಿ ಅಂತ ಕಷ್ಟಪಟ್ಟು ಗಿಡಗಳಿಗೆ ನೀರ್ ಹಾಕೊಂಡ್ರೆ ಈ ಚಿಚ್ಚು ಮಾತ್ರ ತೋಟದೊಳಗೇನೆ ಮನೆ ಕಟ್ಕೊಂಡು ಆರಾಮವಾಗಿ ತರಕಾರಿನ ಕಿತ್ತು ತಿಂತಾ ಇದೆ. ಹೌದು ತುನಿ, ಆ ಚಿಚ್ಚುವಿಗೆ ಉದಾಸೀನ ಜಾಸ್ತಿ, ಹಾಗೇನೆ ಅಹಂಕಾರನೂ ಜಾಸ್ತಿ. ನಾವೆಲ್ಲರೂ ಕಷ್ಟಪಟ್ಟು ಇಲ್ಲಿ ಹಗಲು ರಾತ್ರಿ ಅಂತ ಗಿಡನ ಬೆಳೆಸ್ತಾ ಇದ್ರೆ ಈ ಚಿಚ್ಚು ಮಾತ್ರ ಮನೆಯನ್ನು ಮಧ್ಯದಲ್ಲಿ ಕಟ್ಕೊಂಡು ಗಿಡಗಳಿಗೆ ನೀರು ಕೂಡ ಹಾಕದೆ ನಮ್ಮ ಗಿಡದಿಂದ ತರಕಾರಿನ ಕಿತ್ತು ತಿಂತಾ ಇದೆ. ಇದಕ್ಕೆ ಸರಿಯಾದ ಪಾಠವನ್ನು ಕಲಿಸ್ಬೇಕು. ಹೌದು ಮಗಿಯವ್ರೆ, ಪಂಚಾಯತಿಯವರು ಅವ್ರವ್ರ ತೋಟನ ಅವ್ರವ್ರಿಗೆ ಕೊಟ್ಟಿದ್ದಾರೆ. ನಾನು ಹೋಗಿ ಆ ಚಿಚ್ಚುವಿಗೆ ಬುದ್ಧಿ ಹೇಳಿದ್ರೆ ನನ್ನ ತೋಟ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳುತ್ತೆ. ಇಲ್ಲಿ ನೋಡು ತುನಿ, ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು ಅಂತ ದೊಡ್ಡವರು ಹೇಳ್ತಾರೆ ಅಲ್ವಾ. ಇವತ್ ರಾತ್ರಿ ನಾನು, ಚೋಟು, ನೀನು 3 ಜನ ಚಿಚ್ಚು ಮನೆ ಹತ್ರ ಹೋಗೋಣ. ನಾನೊಂದು ಮಾಸ್ಟರ್ ಪ್ಲಾನ್ ಇಟ್ಟಿದ್ದೀನಿ. ಆ ದಿನ ರಾತ್ರಿಯ ಸಮಯ ಚಿಚುಕಾಗೆ ಅವಳ ಮನೆಯಲ್ಲಿ ಮಲ್ಕೊಂಡು ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ದಾಗ ಮಹಿಹದ್ದು ಹಾಕಿದ ಪ್ಲಾನ್ ಪ್ರಕಾರ ಚೋಟಿಗಿಳಿ ಹಾಗೂ ಟೊನಿಗುಬ್ಬಚ್ಚನ ಕರ್ಕೊಂಡು ಚಿಚುಕಾಗೆಯ ಮನೆಯ ಹತ್ತಿರ ಬಂತು. ಅವ್ರ ಕೈಯಲ್ಲಿ ಸುಮಾರು ಗಿಡಗಳು ಇತ್ತು. ಅವಾಗ ಚೋಟಿಗಿಳಿ ಮೆಲ್ಲೆ, ಮಗಿಯವ್ರೆ ಇವಾಗ ಏನ್ ಮಾಡೋದು? ಚಿಚ್ಚು ಮನೆಯೊಳಗೆ ಗೊರಟೆ ಬಿಟ್ಟು ನಿದ್ರೆ ಮಾಡ್ತಿದ್ದಾಳೆ. ಮೆಲ್ಲೆ ಮಾತಾಡು ಚೋಟು. ಮೊದ್ಲು ಅದರ ಮನೆಯ ಕಿಟಕಿ ಹತ್ರ ಇರುವ ಟೊಮೆಟೊ, ಬೆಂಡೆಕಾಯಿ ಗಿಡನೆಲ್ಲ ಕಿತ್ತು ಹಾಕಿ ಅದಕ್ಕೆ ಬದಲಾಗಿ ನಾವು ತಂದಿರುವ ಹಾಗಲಕಾಯಿ ಮುಳ್ಳಿನ ಗಿಡವನ್ನು ನೆಡಿ. ಗಿಡಗಳೆಲ್ಲ ಬೆಳೆದು ಕಿಟಕಿಯ ಮೂಲಕ ಮನೆಯೊಳಗೆ ಕೂಡ ಹೋಗುತ್ತೆ. ಟೊನಿಗುಬ್ಬಚ್ಚಿ ನಗುತ್ತಾ, ವಾವ್, ಒಳ್ಳೆ ಐಡಿಯಾ ಮಗಿಯವ್ರೆ. ಈ ಚಿಚ್ಚು ಬೆಳಿಗ್ಗೆ ಎದ್ದ ತಕ್ಷಣ ಕಿಟಕಿಯಿಂದ ನಮ್ಮ ಗಿಡಗಳಿಗೆ ಕೈ ಹಾಕಿ ತರಕಾರಿನ ಕುಯ್ಯುತ್ತೆ ಅಲ್ವಾ. ಅದಕ್ಕೆ ಕೈ ಅಂದ್ರೆ ಇಷ್ಟ ಆಗಲ್ಲ. ನಾಳೆ ಬೆಳಿಗ್ಗೆ ಕೈ ಹಾಕಿದ್ರೆ ಈ ಹಾಗಲಕಾಯೇ ಸಿಗೋದು. ಹೌದು ತುನಿ, ನಾಳೆ ಬೆಳಿಗ್ಗೆ ಈ ಹಾಗಲಕಾಯಿಯ ವಾಸನೆ, ಬೇವಿನ ಎಲೆಗಳ ವಾಸನೆ ಚಿಚ್ಚುವಿನ ಮೂಗಿಗೆ ಹೋಗಿ ಚುಚ್ಕೊಂಡ್ರೆ ಚಿಚ್ಚು ಇಲ್ಲಿಂದ ಓಡೋಗ್ಬಿಡ್ತಾಳೆ. ಹಾಗೆ ಅವ್ರು ಎಲ್ರೂ ಸರಿ ಪ್ಲಾನ್ ಹಾಕಿದ ಹಾಗೆ ಅಲ್ಲಿದ್ದ ಎಲ್ಲ ಗಿಡಗಳನ್ನ ಕಿತ್ತು ಅಲ್ಲಿ ಹಾಗಲಕಾಯಿ ಗಿಡಗಳು ಹಾಗೇನೆ ಬೇವಿನ ಗಿಡಗಳನ್ನ ಇಟ್ಬಿಟ್ಟು ಬಂದ್ರು. ಹಾಗೆ ಎಲ್ರೂ ಅವ್ರವ್ರ ಮನೆಗೆ ಕೆಲಸ ಮುಗಿಸ್ಕೊಂಡು ಹೋದ್ಮೇಲೆ ಮರುದಿನ ಬೆಳಗ್ಗೆ ಚಿಚುಕಾಗೆ ಯಾವಾಗ್ಲೂ ತರ ತುಂಬಾ ಸೋಮಾರಿತನದಿಂದ ಎದ್ಲು. ಕಣ್ಣನ್ನ ತೆರೆಯದೇನೆ ಅವಳು ಕಿಟಕಿಯಿಂದ ಹೊರಗಡೆ ಕೈ ಹಾಕದ್ಲು. ಆವಾಗ ಚಿಚು ಅವಳ ಮನ್ಸಲ್ಲಿ, ಹಬ್ಬ, ಇವತ್ತು ಫ್ರೆಶ್ ಆಗಿರುವ ಟೊಮೆಟೊ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಕಿಟಕಿಯ ಹೊರಗಡೆ ಕೈ ಹಾಕಿ ಸಿಕ್ಕಿದ ಕಾಯನ್ನ ಕೊಯ್ದು ಅವಳು ತಿನ್ನಕ್ಕೆ ಶುರು ಮಾಡಿದ್ಲು. ಆದ್ರೆ ಅವಳು ಈ ಸಲ ಕೊಯ್ದಿದ್ದು ಬೇರೆ ಯಾವುದೋ ತರಕಾರಿ ಅಲ್ಲ, ಅದು ಹಾಗಲಕಾಯಿ. ಆದ್ರಿಂದ ಅವಳಿಗೆ ತುಂಬಾ ಕಹಿ ಆಯ್ತು.
ಅಯ್ಯಯ್ಯೋ ದೇವ್ರೇ, ಇದೇನು ನಾನು ಏನ್ ತಿಂದ್ಬಿಟ್ಟೆ? ಬಾಯೆಲ್ಲ ಕೈ ಇದೆ, ನಾನು ಏನಪ್ಪ ತಿಂದೆ? ಚಿಚು ಕಣ್ತೆರೆದು ನೋಡಿದಾಗ ಅವಳ ಕೈಯಲ್ಲಿ ಅರ್ಧ ಕಚ್ಚಿರುವ ಹಾಗಲ್ಕಾಯಿ ಇತ್ತು. ಆಮೇಲೆ ಅವಳು ಹೊರಗಡೆ ನೋಡಿದ್ರೆ ಅಲ್ಲಿ ಎಲ್ಲ ಕಡೆನೂ ಹಾಗಲ್ಕಾಯಿ ಬಳ್ಳಿಗಳು ಮಾತ್ರ ಇತ್ತು. ಅದ ನೋಡಿದ ಚಿಚುಗೆ ಏನ್ ಮಾಡ್ದು ಅಂತಾನೆ ಅರ್ಥ ಆಗ್ಲಿಲ್ಲ. ಅವಳು ಜೋರಾಗಿ ಕಿಚ್ಚಾಡ್ತಾ ಇದ್ಲು. ಹೊರಗಡೆ ಹೋಗಿ ನೋಡಿ ಅಯ್ಯಯ್ಯೋ ಏನಪ್ಪ ಆಯ್ತು ಅಂತ ಅವಳು ಅಂದ್ಕೊಳ್ತಾ ಇದ್ದಾಗ ಆ ಸಮಯದಲ್ಲಿ ಚಿಚುಕಾಗೆ ಕಿಚ್ಚುವ ಶಬ್ದ ಕೇಳಿ ಬುಜ್ಜಿಗುಬ್ಬಚ್ಚಿ ಹಾಗೂ ಬನ್ನಗಿಳಿ ಇಬ್ರು ಕೂಡ ಅಲ್ಲಿಗೆ ಬಂದ್ರು. ಏನು ಚಿಚ್ಚು ಅತ್ತೆ, ಬೆಳಿಗ್ಗೆ ಬೆಳಿಗ್ಗೆ ಒಂಥರ ಕಿರ್ಚ್ತಾ ಇದ್ದೀರಾ? ಮುಖ ಬೇರೆ ಒಂಥರ ಇದೆ, ಏನಾದ್ರೂ ನೋಡ್ಬಾರ್ದನ್ನ ನೋಡ್ಬಿಟ್ರಾ ಏನು? ಏ ಬಡವ, ನನ್ ಜೀವ ಹೋಗ್ತಾ ಇದ್ರೆ ನಿನಗೆ ತಮಾಷೆ ಆಗ್ತಿದ್ಯಾ? ನನ್ ಕೈಯಲ್ಲಿ ಏನಿದೆ ಅಂತ ನೋಡು. ಓಹೋ, ಎಷ್ಟು ದೊಡ್ಡ ಹಾಗಲಕಾಯಿ! ಏನು ಚಿಚ್ಚು ಆಂಟಿ, ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಹಾಗಲಕಾಯಿ ಜ್ಯೂಸಾ? ಪ್ರತಿದಿನ ಹಾಗಲಕಾಯಿ ಜ್ಯೂಸ್ ಕುಡಿದ್ರೆ ಚೆನ್ನಾಗಿರುತ್ತೆ, ಪ್ರತಿದಿನ ಕುಡೀರಿ. ಏ ಸ್ಕೌಂಡ್ರಲ್ ನಾನ್ಸೆನ್ಸ್! ನಾನು ಟೊಮೆಟೊ ಅಂತ ಕುಯ್ದಾಗ ಹಾಗಲಕಾಯಿ ಬಂತು. ಈ ಹಾಗಲಕಾಯಿ ನನ್ ಮನೆ ಹತ್ರ ಹೇಗೆ ಬಂತು ಅಂತ ನಂಗೆ ಗೊತ್ತಿಲ್ಲ. ನಿನ್ನೆ ರಾತ್ರಿ ನೋಡುವಾಗ ಬೆಂಡೆಕಾಯಿ ಟೊಮೆಟೊ ಮಾತ್ರ ಇಲ್ಲಿ ಇತ್ತು. ಬೆಳಿಗ್ಗೆ ಎದ್ದು ನೋಡ್ಬೇಕಾದ್ರೆ ಹಾಗಲಕಾಯಿ ಇದೆ, ಇದು ಹೇಗೆ ಇಲ್ಲಿಗೆ ಬಂತು ಅಂತ ನಂಗೆ ಗೊತ್ತಿಲ್ಲ. ಆವಾಗ ಬುಜ್ಜಿ ಅಮಾಯಕಳು ತರ, ಅದೇನತ್ತೆ, ರಾತ್ರೋರಾತ್ರಿ ಹಾಗಲಕಾಯಿ ಹೇಗೆ ಬೆಳೆಯುತ್ತೆ? ನೀವು ಕನ್ಸಲ್ಲಿ ಹಾಗಲಕಾಯಿನ ನೋಡಿ ಟೊಮೆಟೊ ಅಂತ ತಿಳ್ಕೊಂಡಿದ್ದೀರಾ? ಇಲ್ಲ ಇಲ್ಲ, ನಾನು ಎಚ್ಚರಿಕೆಯಿಂದನೇ ನೋಡ್ದೆ. ಯಾರೋ ನನ್ನ ತೋಟನ ನಾಶ ಮಾಡಿದ್ದಾರೆ. ಈ ಕೈ ತಿಂದು ನನ್ನ ಹೊಟ್ಟೆಯಲ್ಲಿ ಉಸಿರುಗಡ್ತಾ ಇದೆ. ಯಾರಿಗೆ ಮಾಡಿದ್ದು ಅಂತ ಖಂಡಿತವಾಗಿ ನಾನು ಕಂಡು ಹಿಡಿತೀನಿ. ಯಾರೋ ಯಾಕತ್ತೆ ಮಾಡ್ತಾರೆ? ನೀವು ಪ್ರತಿದಿನ ಯಾವ ಕೆಲಸ ಮಾಡದೆ ಬೆಡ್ ಮೇಲೆ ಮಲ್ಕೊಂಡು ಪಕ್ಕದಲ್ಲಿರುವ ತರಕಾರಿ ತೋಟದಿಂದ ತರಕಾರಿನ ಕದ್ದು ತಿಂತೀರಲ್ವಾ? ಅದಕ್ಕೇನೆ ಈ ಗಿಡಗಳು ನಿಮ್ಮ ಮೇಲೆ ಕೋಪದಿಂದ ರಾತ್ರೋರಾತ್ರಿ ನಿಮ್ಮ ಮನೆ ಹತ್ರ ಹಾಗಲಕಾಯಿ ಬೆಳೆದಿದೆ. ಗಿಡಗಳು ಹೇಗೋ ಕೋಪ ಮಾಡ್ಕೊಳ್ಳುತ್ತೆ. ನನಗೆ ಏನೋ ಆ ತುನಿ ಚೋಟು ಮೇಲೇನೆ ಸಂದೇಹವಾಗಿದೆ. ಅವರೇ ರಾತ್ರೋರಾತ್ರಿ ನನಗೆ ಈ ರೀತಿ ಕೆಲಸವನ್ನು ಮಾಡಿದ್ದಾರೆ ಅನ್ಸುತ್ತೆ. ಏನತ್ತೆ ಹೇಳ್ತೀರಾ? ನಮ್ಮ ಅಮ್ಮನವ್ರು ಯಾಕೆ ಹಾಗೆ ಮಾಡ್ತಾರೆ? ಅವರಿಗೆ ತೋಟದಲ್ಲಿ ಕೆಲಸ ಮಾಡ್ಲಿಕ್ಕೇನೆ ಸಮಯ ಸಾಕಾಗ್ತಿಲ್ಲ. ಪ್ರತಿಯೊಬ್ರು ಸೋಂಬೇರಿ ಆಗಿದ್ರೆ ಇದೇ ರೀತಿ ನಡೆಯುತ್ತೆ ಅಂತ ನಮ್ಮ ಅಮ್ಮ ನನಗೆ ಮೊದ್ಲೇ ಹೇಳಿದ್ದಾರೆ. ಅದೇ ಇವತ್ತು ನಿಜವಾಗಿ ನಡೆದಿದೆ. ನನ್ನ ಸೋಮಾರಿತನ ಬಗ್ಗೆ ನಿಮಗೆ ಯಾಕೋ? ಸರಿ, ನಾನ್ ನಿಮ್ಗೆ 10 ರೂಪಾಯಿ ಕೊಡ್ತೀನಿ. ನೀವು ನನ್ನ ಮನೆಯ ಸುತ್ತಲಿರುವ ಈ ಹಾಗಲಕಾಯಿ ಗಿಡನೆಲ್ಲ ಕಿತ್ತಾಕಿ. ನಾನ್ ಮಾತ್ರ ಅದನ್ನ ಮುಟ್ಟಲ್ಲ, ನನ್ ಕೈ ಆಗುತ್ತೆ. 10 ರೂಪಾಯ? 10 ರೂಪಾಯಿಗೆ ಒಂದು ಗಿಡನ ಕೂಡ ಕೀಳಕ್ಕಾಗಲ್ಲ. ಇಲ್ಲಿ ನೋಡಿದ್ರೆ 1000 ಗಿಡಗಳು ಹೇಗೆ ಬೆಳೆದಿ ನಿಂತಿದೆ. 10 ರೂಪಾಯಿ ಎಲ್ಲ ಕೊಟ್ರೆ ಕುಯ್ಯೋದಿಲ್ಲ. ಒಂದು ಗಿಡಕ್ಕೆ 50 ರೂಪಾಯಿ ಕೊಟ್ರೆ ಖಂಡಿತವಾಗಿ ಕುಯ್ದು ಬಿಸಾಕ್ತೀವಿ. ಚಿಚುಕಾಗೆ ಆಶ್ಚರ್ಯದಿಂದ, ಏನು 50 ರೂಪಾಯ? 50 ರೂಪಾಯಿ ಎಲ್ಲ ನನ್ನಿಂದ ಕೊಡಕ್ಕಾಗಲ್ಲ. ಇಷ್ಟು ಸಣ್ಣ ಪುಟ್ಟ ಕೆಲಸ ಮಾಡ್ಲಿಕ್ಕೆ ನೀವು 50 ರೂಪಾಯಿ ಕೇಳ್ತೀರಾ? ಇದೇನು ಅಷ್ಟು ದೊಡ್ಡ ಕೆಲ್ಸನಾ? ಕೆಲ್ಸ ಏನೋ ಸಣ್ಣ ಕೆಲ್ಸನೇ, ಆದ್ರೆ ಆ ಗಿಡಗಳ ಸ್ಮೆಲ್ ನೋಡಿದ್ರ? ಆ ಸ್ಮೆಲ್ಗೆ ನಮಗೂ ಕೂಡ ವಾಮಿಟ್ ಬರ್ತಿದೆ. ನಮ್ಮ ಡಾಕ್ಟರ್ ಖರ್ಚಿಗೆಲ್ಲ ಹಣನೇ ಸಾಕಾಗಲ್ಲ. ನೀವು 50 ರೂಪಾಯಿ ಕೊಟ್ರೆ ನಾವು ಖಂಡಿತವಾಗಿ ಗಿಡನ ಕಿತ್ತಾಕ್ತೀವಿ. ಏನ್ರೋ, ಇಷ್ಟು ಸಣ್ಣ ಪುಟ್ಟ ಕೆಲಸ ಮಾಡ್ಲಿಕ್ಕೆ ಒಂದು ಗಿಡಕ್ಕೆ 50 ರೂಪಾಯಿ ಕೇಳ್ತೀರಾ? ನನ್ನಿಂದ 50 ರೂಪಾಯಿ ಎಲ್ಲ ಕೊಡ್ಲಿಕ್ಕಾಗಲ್ಲ. ನಾನೇ ಮೂಗ್ ಮುಚ್ಕೊಂಡು ಕಿತ್ತಾಕ್ತೀನಿ. ಏನತ್ತೆ ಹೇಳ್ತಾ ಇದ್ದೀರಾ? ನೀವೇ ಈ ಗಿಡನೆಲ್ಲ ಕಿತ್ತಾಕ್ತೀರಾ? ಅದ್ರಲ್ಲಿ ಎಷ್ಟು ದೊಡ್ಡ ದೊಡ್ಡ ಹಾಗಲಕಾಯಿ ಇದೆ. ಆ ಹಾಗಲಕಾಯಿನ ನೀವೇ ಕುಯ್ದು ಚೆನ್ನಾಗಿ ಫ್ರೈ ಮಾಡಿ ತಿನ್ನಿ, ಆರೋಗ್ಯಕ್ಕೆ ಕೂಡ ಒಳ್ಳೇದು. ಇಲ್ಲದಿದ್ರೆ 1 ವಾರಗಳ ಕಾಲ ಇಟ್ಟು ಉಪ್ಪಿನಕಾಯಿ ಹಾಕಿ ಊಟ ಮಾಡ್ಬೋದು. ಇಲ್ಲಿ ನೋಡೋ ಬನ್ನು, ನೀನ್ ಬೇಕು ಬೇಕು ಅಂತ ನನ್ ಜೊತೆ ಮಾತಾಡ್ತಾ ಇದೀಯಾ? ನನಗೆ ಇದರ ವಾಸನೆ ಕಂಡ್ರೇನೆ ಆಗ್ತಾ ಇಲ್ಲ ಅಂದ್ರೆ ಈ ಹಾಗಲಕಾಯಿನ ಫ್ರೈ ಮಾಡಿ ತಿನ್ನು ಅಂತ ಹೇಳ್ತಿದ್ದೀರಾ? ನನಗೆ ನಿಮ್ನ ನೋಡುವಾಗನೇ ಸಿಟ್ಟು ಬರ್ತಿದೆ. ಮರ್ಯಾದೆಯಿಂದ ಇಲ್ಲಿಂದ ಹೋಗ್ತೀರಾ ಇಲ್ವಾ ಇವಾಗ? ಬುಜ್ಜಿಗುಬ್ಬಚ್ಚಿ ನಗುತ್ತಾ, ನಾವು ಇಲ್ಲಿಂದ ಹೊರಟೋಗ್ತೀವಿ ಅತ್ತೆ. ನೀವು ಮಾತ್ರ ಈ ಹಾಗಲಕಾಯಿ ವಾಸನೆಯಲ್ಲಿ ಚೆನ್ನಾಗಿರಿ. ನೀವು ಫ್ರೀ ಆಗಿ ಸಿಕ್ಕಿದ್ರೆ ಪಿನೈಲ್ ಆದ್ರೂ ಕುಡಿತೀರಾ? ಈ ಹಾಗಲಕಾಯಿನ ನೀವು ಸುಮ್ನೆ ಬಿಟ್ಬಿಡ್ತೀರಾ? ಚೆನ್ನಾಗಿ ಎಂಜಾಯ್ ಮಾಡಿ. ಹಾಗೆ ಬನ್ನು ಹಾಗೂ ಬುಜ್ಜಿ ನಗುತ್ತಾ ಅಲ್ಲಿಂದ ಅವ್ರ ಮನೆಗೆ ಹೋದ್ರು. ಚಿಚುಕಾಗೆ ಆ ಹಾಗಲಕಾಯಿ ಬಳ್ಳಿಗಳನ್ನ ಕಿತ್ತಾಕ್ಬೇಕು ಅಂತ ಅಂದ್ಕೊಳ್ತಾ ಇದ್ದಾಗ ಅದರ ಆ ಕಹಿ ಸ್ಮೆಲ್ ಅವಳಿಗೆ ಸ್ವಲ್ಪನೂ ಇಷ್ಟ ಆಗದೆ ಅವಳು ಯೋಚನೆ ಮಾಡ್ತಾ ಇದ್ಲು. ಆವಾಗ್ಲೇ ಅಲ್ಲಿಗೆ ತುನಿಗುಬ್ಬಚ್ಚಿ, ಚೋಟಿಗಿಳಿ ಹಾಗೂ ಮಹಿ ಹದ್ದು 3 ಜನ ಕೂಡ ಬಂದ್ರು. ಏನ್ ಚಿಚ್ಚು, ಬೆಳಿಗ್ಗೆ ಬೆಳಿಗ್ಗೆ ಕಿರ್ಚಾಡ್ತಿದೀಯಾ? ಏನಾಯ್ತು? ತೋಟದ ಕೆಲ್ಸ ಏನಾದ್ರೂ ಮಾಡ್ತಿದ್ಯಾ ಏನು? ಬೆಳಿಗ್ಗೆ ಎದ್ದು ಕಿಟಕಿಯಲ್ಲಿ ಕೈ ಹಾಕಿದಾಗ ಗಮ್ಮತ್ತಾದ ಟೊಮೆಟೊ ಸಿಕ್ಕಿಲ್ವಾ? ಚಿಚುಕಾಗೆ ಅಳುತ್ತಾ, ಯಾವ ಹಣ್ಣುನೂ ಇಲ್ಲ, ನನ್ ಜೀವನನೇ ಇಲ್ಲಿ ಹಾಳಾಗೋಗಿದೆ. ನನ್ನ ತೋಟದಲ್ಲಿರುವ ಟೊಮೆಟೊ ಎಲ್ಲ ಕುಯ್ದು ಈ ಹಾಗಲಕಾಯಿ ಗಿಡನ ನಟ್ಟಿಟ್ಟಿದ್ದಾರೆ ತುನಿ. ಯಾವ ಕಡೆ ನೋಡಿದ್ರು ಕೈ ವಾಸನೆ. ಇದರಿಂದ ನನ್ನಿಂದ ಉಸಿರಾಡಕ್ಕಾಗ್ತಿಲ್ಲ. ಆವಾಗ ಮಹಿ ಹದ್ದು ನಗುತ್ತಾ, ಅಯ್ಯೋ, ಹಾಗೆ ನಡೀತಾ ಚಿಚ್ಚು. ಪಂಚಾಯಿತಿಯವರು ನಿನ್ನ ಸೋಮಾರಿತನವನ್ನು ನೋಡಿ ನೀನು ಕಷ್ಟಪಡದೆ ತಿಂತಿದೀಯಾ ಅಂತ ನಿನಗೆ ಬುದ್ಧಿ ಕಲಿಸ್ಲಿಕ್ಕೆ ಮಾಡಿರ್ಬೇಕು. ಹಾಗಲಕಾಯಿ ಹೆಲ್ತಿಗೆ ತುಂಬಾ ಒಳ್ಳೇದಲ್ವಾ? ಪ್ರತಿದಿನ ಇದನ್ನೇ ತಿಂದು ಬದುಕು. ಹೌದು ಚಿಚ್ಚು, ಕಿಟಕಿಯಲ್ಲಿ ಕೈ ಹಾಕಿದ ತಕ್ಷಣ ನಿನಗೆ ಚೆನ್ನಾಗಿರುವ ಟೊಮೆಟೊ ಸಿಗುತ್ತೆ. ತರಕಾರಿ ಎಲ್ಲ ಬೇಕು ಅಂದ್ರೆ ನೀನೇ ಬೆಳೆಸ್ಬೇಕು. ಕಳ್ಳತನವಾಗಿ ತಿಂದ್ರೆ ಹೀಗೆ ಆಗೋದು. ಹೀಗೆ ಈ ಹಾಗಲಕಾಯಿ ಸರಿ.
ಅಯ್ಯೋ ದೇವ್ರೆ, ನನ್ನಿಂದ ಆಗಲ್ಲಪ್ಪ. ಇನ್ ಮುಂದೆ ನಾನು ಈ ಮನೆಯಲ್ಲೇ ಇರೋದಿಲ್ಲ. ಈ ಹಾಗಲಕಾಯಿ ವಾಸನೆಗೆ ನನ್ನಿಂದ ಈ ಮನೆಯಲ್ಲಿ ಇರ್ಲಿಕ್ಕೆ ಆಗ್ತಾ ಇಲ್ಲ. ಇನ್ ಮುಂದೆ ಈ ಮನೆಯಲ್ಲೂ ಇರಲ್ಲ. ನಾನು ಇಲ್ಲಿಂದ ಹೊರಟು ಹೋಗ್ತೀನಿ. ಯಾಕೆ ಚಿಚ್ಚು ಹೋಗ್ತೀಯಾ? ಇದು ನಿನ್ನ ತೋಟ ತಾನೆ, ಮನೆನ ಕೂಡ ಇಲ್ಲೇ ಕಟ್ಕೊಂಡಿದ್ದೀಯಾ? ತೋಟ ಬೇಡ, ಈ ಮನೆನೂ ಬೇಡ. ನಾನು ನನ್ನ ಹಳೆ ಮನೆಗೆ ಹೊರಟೋಗ್ತೀನಿ. ಈ ಕಳ್ಳತನ ಜೀವನ ನನಗೆ ಬೇಡ. ಈ ಹಾಗಲಕಾಯಿನ ಕುಯ್ದು ಬೇರೆ ಯಾರಿಗಾದ್ರೂ ಕೊಟ್ಬಿಡಿ. ನನ್ನ ಬಿಟ್ಬಿಡಿ ದೇವ್ರೇ. ಹಾಗೆ ಚಿಚುಕಾಗೆ ಅವಳ ಪ್ರಾಣನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಆ ಕಹಿ ಸ್ಮೆಲ್ ತಡ್ಕೊಳಕ್ಕಾಗದೆ ಅವಳ ಎಲ್ಲ ಬಟ್ಟೆಗಳನ್ನ ತಗೊಂಡು ಆ ಮನೆಯಿಂದ ಅವಳ ಹಳೆಯ ಮನೆಗೆ ಹೋದ್ಲು. ಆದ್ರೆ ನೋಡಿದ ಪಕ್ಷಿಗಳು ಎಲ್ರು ಕೂಡ ಜೋರಾಗಿ ನಗಾಡ್ತಾ ಇದ್ರು. ನೋಡಿದ್ರ ತುನಿ, ನಾವು ಮಾಡಿದ ಈ ಹಾಗಲಕಾಯಿ ಪ್ಲಾನ್ ಎಷ್ಟ್ ಚೆನ್ನಾಗಿ ಸಕ್ಸಸ್ ಆಗಿದೆ. ಚಿಚ್ಚುಕಾಗೆಗೆ ಕೆಲಸ ಮಾಡದೆ ಸೋಮರಿಯಾಗಿ ತಿನ್ನುವ ಈ ಸೋಮರಿತನ ಬಿಟ್ಟೋಗಿದೆ. ಹೌದು ಮಗಿಯವ್ರೆ, ಚಿಚ್ಚುವಿಗೆ ಒಳ್ಳೆ ಪಾಠನೇ ಕಲ್ಸಿದೀವಿ. ಇನ್ ಮುಂದೆ ಚಿಚ್ಚು ಈ ರೀತಿ ಕೆಲ್ಸನ ಮಾಡೋದಿಲ್ಲ. ನಾವೆಲ್ಲರೂ ನೆಮ್ಮದಿಯಾಗಿ ತರಕಾರಿಯನ್ನು ಬೆಳ್ಕೋಬಹುದು. ಚೋಟುಗಿಳಿ ನಗುತ್ತಾ, ಆ ಮಕ್ಕಳು ಕೂಡ ಚಿಚ್ಚುವಿಗೆ ಸರಿಯಾದ ಪಾಠನ ಕಲ್ಸ್ಕೊಟ್ಟಿದ್ದಾರೆ. ಆ ಹಾಗಲಕಾಯಿನ ನಾವೆಲ್ಲರೂ ಕುಯ್ದು ಸರಿಯಾಗಿ ಸಮವಾಗಿ ಹಂಚ್ಕೊಳ್ಳೋಣ. ಹಾಗೆ ಎಲ್ರು ಹೋಗಿ ಅವ್ರವ್ರ ಕೆಲ್ಸನ ಮಾಡ್ತಾ ಇದ್ರು. ಆದ್ರೆ ಚಿಚುಕಾಗೆ ಮಾತ್ರ ಆ ಹಾಗಲಕಾಯಿ ವಾಸನೆಗೆ ಇನ್ನೊಂದ್ಸಲ ಆ ಹೊಲದ ಕಡೆ ಹೋಗ್ಲೇಬಾರ್ದು ಅಂತ ನಿರ್ಧಾರ ಮಾಡಿ ಯಾವಾಗ್ಲೂ ಅವಳ ಮನೆಯೊಳಗಡೆನೆ ಕೂತ್ಕೊಂಡಿದ್ಲು.